ನಾವು ಶಿವಾಜಿನಗರದ ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಏನು ಇವತ್ತು ದುರ್ಘಟನೆ ನಡೀತು ಆ ಜಾಗದಲ್ಲಿ ಇದ್ದೇವೆ. ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಸಮುದಾಯ ಟಿವಿ ಬಂದಿದೆ. ಎಲ್ಲ ಕಡೆ ಫುಟ್ಪಾತ್ ತೆರವು ನಡೆಸ್ತಾನೆ ಇದ್ದಾರೆ. ಫುಟ್ಪಾತ್ ತೆರವು ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ಆದೇಶ ಜೊತೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಆಗ್ತಾ ಇರೋದು. ಸೊ ಇಲ್ಲಿ ಮಾತ್ರ ಅವಘಟನೆ ನಡೆದಿದೆ. GBA ತೆರವುಗೊಳಿಸೋದಕ್ಕೆ ಬಂದಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ವಿಷಯ ತಿಳಿದು ಬಂದಿದೆ. ಬನ್ನಿ ನೋಡ್ಬೋದು ನೋಡಿ, ಈಗ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಅಧಿಕಾರಿಗಳ ಮೇಲೆ ತೆರವು ಮಾಡುವ ಸಂದರ್ಭದಲ್ಲಿ ಹಲ್ಲೆ ನಡೆದ ತಕ್ಷಣ ಸರ್ಕಾರದ ಅಧಿಕಾರಿಗಳು, ನಂತರ GBA ಅಧಿಕಾರಿಗಳು ಮತ್ತು ನೌಕರರ ಸಂಘದ ಒಂದು ಅಧ್ಯಕ್ಷರು ಸಮೇತ ಎಲ್ಲರೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಕಾನೂನು ಕ್ರಮ ಜರುಗಿಸಬೇಕು ಹಲ್ಲೆ ಮಾಡಿದವ್ರ ಮೇಲೆ. ಮತ್ತು ಈ ರೀತಿ ಯಾವುದೇ ರೀತಿಯಾದಂತಹ ಮತ್ತೆ ದುರ್ಘಟನೆಗಳು, ಹಲ್ಲೆ ಮಾಡುವಂಥ ವಿಚಾರಗಳು ನಡಿಬಾರ್ದು ಅನ್ನೋದಕ್ಕೆ ಖಡಾಖಂಡಿತವಾಗಿ ಇವತ್ತು ನಾವು ತೆರವು ಮಾಡೇ ಹೋಗ್ತೀವಿ ಅಂತ ಹೇಳಿ ಪೊಲೀಸರ ಸರ್ಪಗಾವಲಿನಲ್ಲಿ ಇವತ್ತು ತೆರವು ಕಾರ್ಯಾಚರಣೆ ಆಗಿಬಿಟ್ಟಿದೆ. ನೀವು ನೋಡ್ಬೋದು JCB ಸಮೇತ ಎಲ್ಲ ಶೆಡ್ಗಳನ್ನು ತೆರವುಗೊಳಿಸಿ ಫುಲ್ಲು ಅದನ್ನೆಲ್ಲನೂ ಕೂಡ ಟ್ರ್ಯಾಕ್ಟರ್ಗಳಲ್ಲಿ ಆಮೇಲೆ ಸರಕು ಸಾಗಣೆ ವಾಹನಗಳಲ್ಲಿ ತಗೊಂಡು ಹೋಗಿದ್ದಾರೆ. ಏನು ನಡೆದಿರ್ಬೋದು, ಏನು ಕತೆ ಅನ್ನೋದನ್ನು ನಾವು ಸಾರ್ವಜನಿಕರನ್ನು ಕೇಳಿದಾಗ ಅವರಿಂದ ಒಂದು ಸ್ವಲ್ಪ ಮಾಹಿತಿ ಸಿಗುತ್ತೆ ನೋಡೋದಂತ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಪ್ರಕಾರ ಏನಾಗಿರ್ಬೋದು ಅಣ್ಣ? ಏನಾಯ್ತು ಅಣ್ಣ ಘಟನೆ ಇದು? ಹಾಂ, ಏನಿತ್ತು ಅಣ್ಣ ಇಲ್ಲಿ? ಏನಿತ್ತು ಮುಂಚೆ ಇಲ್ಲೆಲ್ಲ? ಅಂಗಡಿಗಳಿತ್ತಾ? ಏನೇನು ಅಂಗಡಿಗಳಿತ್ತಣ್ಣ? ಏನು ಮಾರ್ಕೆಟು? ಅಂಗಡಿಗಳು, ಪಾನಿಪುರಿ, ಹಾಂ ಅದೇನೆ ಪಾನಿಪುರಿ, ಬೇರೆ ಚಿಲ್ಲರೆ ಅಂಗಡಿಗಳು. ಅದೇ ಎಷ್ಟು ಅಂಗಡಿ ಇರ್ಬೋದಿತ್ತಣ್ಣ ಅಂದಾಜು? ಎಷ್ಟಿತ್ತು ಗೊತ್ತಿಲ್ಲ. ನೋಡಿಲ್ವಾ ನೀವು? ಹಾಂ, ಓಕೆ ಅಣ್ಣ. ನೀವು ನೋಡಿದ್ರಣ್ಣ ಅಂಗಡಿಗಳು ಇತ್ತ ಅಲ್ವಾ? ನೀವು ತಮಿಳ್ನಾಡಾ? ಹೌದಾ, ಓಕೆ ಓಕೆ ಆಯಿತು. ನೋಡಿದ್ರ ವೀಕ್ಷಕರ, ಇದು ಸ್ಥಳೀಯರ ಮಾಮೂಲಿಯಾಗಿ ವಿಷಯಗಳನ್ನು ತಿಳಿಸ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಗಲಿಬಿಲಿ ಇರ್ತದೆ, ಏನು ಮಾತಾಡಿದ್ರೆ ಏನಾಗುತ್ತೆ ಅಂತ. ಬಟ್ ಆದರೂ ಕೂಡ ಸಮುದಾಯ ಟಿವಿ ಕಳಕಳಿ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಆದೇಶ ಆಮೇಲೆ ಸರ್ಕಾರದ ಒಂದು ಆದೇಶವನ್ನು ಅಧಿಕಾರಿಗಳು ನೌಕರರು ಮಾಡ್ತಾ ಇರ್ತಾರೆ. ಅದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ. ಅದನ್ನು ಪ್ರತಿಭಟಿಸೋ ರೀತಿ, ಶಾಂತಿಯುತ ರೀತಿಯಲ್ಲಿ ಧರಣಿ ಕೂರ್ಬೋದು, ಲಿಖಿತವಾಗಿ ದೂರನ್ನು ಕೊಡ್ಬೋದು, ಅಥವಾ ಇವರು ಕೂಡ ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮಾಡ್ಬೋದು. ಆದರೆ ಹಲ್ಲೆ ಮಾಡೋದಿದೆಯಲ್ಲ, ಇದು ಕಾನೂನನ್ನು ಕೈಗೆ ತಗೊಳ್ಳೋವಂಥದ್ದು. ಅದು ಮಾಡೋದು ತಪ್ಪು, ಮಾಡಿಕೂಡ್ದು. ಬನ್ನಿ ಈಗ ಪ್ರಸ್ತುತ ಏನೇನು ನಡೀತಾ ಇದೆ ಅಂತ ಸರ್ವ ಒಂದು ಆ್ಯಂಗಲ್ಗಳಲ್ಲೂ ಕೂಡ ನೋಡಿ ತಿಳ್ಕೊಳ್ಳೋಣ. ಇದು ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಬೋರಿಂಗ್ ಆಸ್ಪತ್ರೆ ಮತ್ತು ಬಸ್ ನಿಲ್ದಾಣದ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಸರ್ಕಲ್ನ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಪಾದಚಾರಿ ಮಾರ್ಗದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಬೇಕಾದ್ರೆ GBA ಅಧಿಕಾರಿಗಳು ಮತ್ತು ನೌಕರರ ಮೇಲೆ ಹಲ್ಲೆ ನಡೆಸಲ್ಪಟ್ಟಿದೆ. ಆಸ್ಪತ್ರೆ ಮತ್ತು ಈ ಕಡೆ ಶಿವಾಜಿನಗರ ನಿಲ್ದಾಣ, ಬಸ್ ನಿಲ್ದಾಣದ ನಡುವಾದಂಥ ಒಂದು ಮೇನ್ ಸರ್ಕಲಲ್ಲಿ, ಈ ಸರ್ಕಲಲ್ಲಿ ಈ ರಸ್ತೆ ಬದಿಯಲ್ಲಿ ಫುಟ್ಪಾತ್, ಅಗಲವಾದ ಫುಟ್ಪಾತ್ ಇದೆ. ಇಲ್ಲೆಲ್ಲ ಅಂಗಡಿಗಳಿತ್ತು ಅನಿಸುತ್ತೆ. ಸೊ ಆ ಅಂಗಡಿಗಳನ್ನು ಇಲ್ಲಿ ತೆರವುಗೊಳಿಸಿದ್ದಾರೆ. ಸಂಪೂರ್ಣವಾಗಿ ತೆರವುಕಾರಿಯಾಗಿದೆ. ಮತ್ತು ಇಲ್ಲಿ ತೆರವು ಮಾಡಿದ ನಂತರ ಏನು ಅವಶೇಷಗಳಿದ್ದಾವೆ ಅವನ್ನೆಲ್ಲ ಕೂಡ ರವಾನಿಸ್ತಾ ಇದ್ದಾರೆ. ಈ ಫುಟ್ಪಾತ್ನಲ್ಲಿ ಅಂಗಡಿಗಳು ಹಾಕ್ಕೊಂಡಿದ್ದು ಕಾನೂನು ಬಾಹಿರ, ಅದು ಒಪ್ಕೊಳ್ಳೇಬೇಕು. ಇದು ನೋಡಿ, ಬೆಂಗಳೂರಿನ ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಪಾದಚಾರಿ ಮಾರ್ಗವನ್ನು ತೆರವುಗೊಳಿಸುವಂಥ ಸಂದರ್ಭದಲ್ಲಿ GBA ಅಧಿಕಾರಿಗಳು ಮತ್ತು ನೌಕರರ ಮೇಲೆ ಹಲ್ಲೆ ನಡೆದ ಒಂದು ಸ್ಥಳ. ಇಲ್ಲಿ ಅದಾದ ನಂತರ ಕಾನೂನನ್ನು ಕೈಗೆತ್ಕೊಂಡ್ರೆ ಯಾವ ರೀತಿಯಾದಂಥ ಶಿಕ್ಷೆ ಪರಿಣಾಮ ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಈಗಾಗಲೇ ನಿಮಗೆ ವಿಚಾರಗಳು ತಿಳಿದು ಬಂದಿದೆ. ಹಲ್ಲೆ ಮಾಡಿದಂತಹ 19 ಜನರ ಮೇಲೆ FIR ದಾಖಲೆ ಆಗಿದೆ. ಈ ರೀತಿ ಮುಂದೊಂದು ದಿನ ಏನಾದರೂ ಅಡ್ಡಿಪಡಿಸಿದ್ರೆ, ಹಲ್ಲೆ ಮಾಡಿದ್ರೆ ಅಂಥವ್ರಿಗೆ ಗೂಂಡಾ ಕಾಯ್ದೆಯಲ್ಲಿ ಕೂಡ ಕೇಸನ್ನು ದಾಖಲಿಸ್ತೇವೆ ಅಂತ ಹೇಳಿ ಮಾನ್ಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ತೆರವು ಕಾರ್ಯಾಚರಣೆ ಅನ್ನೋದು ಕೇವಲ ಒಂದು ರಸ್ತೆಗೆ, ಒಂದು ಬಡಾವಣೆಗೆ ಮಾತ್ರ ಸೀಮಿತವಾದದ್ದಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ನಡಿಬೇಕಾದ್ರೆ ಸರ್ಕಾರದ ಆದೇಶದ ಮೇಲೆ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ
ಮೇರೆಗೆ ಇದು ನಡೀತಾ ಇರೋದು. ಕಾನೂನನ್ನ ಗೌರವಿಸೋದು ಎಲ್ಲರ ಕರ್ತವ್ಯ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ, ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಇದನ್ನು ಅರಿವು ಮೂಡಿಸುವಂಥ ಕೆಲಸ ಸ್ಥಳೀಯ ಶಾಸಕರು ಕೂಡ ಮಾಡಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವ್ರವ್ರ ಶಾಸಕರು, ಅವ್ರು ಸಂಬಂಧಪಟ್ಟಿರೋಂಥ ನಾಯಕರುಗಳು ಕೂಡ, ಸಮಾಜ ಸೇವಕರುಗಳು ಮಾಡಬೇಕಾಗತ್ತೆ. ಏಕಾಏಕಿ ಉದ್ರೇಕವನ್ನು ಉಂಟು ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಬಾರ್ದು. ಫುಟ್ಪಾತಲ್ಲಿರ್ತಕ್ಕಂಥ ವ್ಯಾಪಾರಿಗಳೇ ಇರ್ಬೋದು, ಅವರಿಗೆ ತಿಳಿದವರು ಮನದಟ್ಟು ಮಾಡಿಕೊಡ್ಬೇಕು. ಅವಕಾಶ ಇದೆ, ನೀವು ದಯವಿಟ್ಟು ಇದನ್ನು ತೆರವು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಇರುತ್ತೆ. ಸಾಮಾನ್ಯವಾಗಿ ಫುಟ್ಪಾತಲ್ಲಿ ದುಡಿಮೆ ಮಾಡ್ತಾ ಇರ್ತಕ್ಕಂಥವ್ರು ಬಡವರಾಗಿರ್ತಾರೆ, ಕೆಳ ಮಧ್ಯಮ ವರ್ಗದವರಾಗಿರ್ತಾರೆ. ಅವ್ರಿಗೂ ಕೂಡ ನಮ್ಮ ವಸ್ತುಗಳನ್ನು ತಗೊಂಡು ಹೋಗ್ತಾರೆ, ಡ್ಯಾಮೇಜ್ ಮಾಡ್ತಾರೆ ಅಂದಾಗ ಅವ್ರಿಗೂ ಕೂಡ ನೋವಿರುತ್ತೆ. ಅದನ್ನೆಲ್ಲ ತಿಳಿಗೊಳಿಸ್ಬೇಕಾಗಿರೋದು ಸಮಾಜ ಸೇವಕರು ಮತ್ತು ರಾಜಕಾರಣಿಗಳ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತಾ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಸ್ಥಳೀಯ ಶಾಸಕರು ಅವ್ರ ಕಡೆಯವರು ಈ ರೀತಿ ಮಾಡಬೇಡಿ, ಅಧಿಕಾರಿಗಳು ಬಂದು ತೆಗೆಸೋಕೆ ಮುಂಚೆನೇ ನೀವು ಸಮಯ ತಗೊಂಡು ನಿಮ್ಮ ವಸ್ತುಗಳನ್ನ ತೆಗೆದು ಇಟ್ಕೊಳ್ಳಿ, ಡ್ಯಾಮೇಜ್ ಕಡಿಮೆ ಆಗುತ್ತೆ. ಈಗಿರ್ತಕ್ಕಂಥ ಕಾನೂನಲ್ಲಿ ಇಷ್ಟು ವರ್ಷ ನೀವೇನೋ ಅನುಕೂಲ ಮಾಡ್ಕೊಂಡಿರ್ತೀರಿ, ಇನ್ಮೇಲಾದರೂ ಕೂಡ ನೀವು ಇನ್ಮೇಲೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ, ಕಾನೂನನ್ನು ಪಾಲಿಸಿ, ಗೌರವಿಸಿ ಅಂತ ತಿಳಿಸ್ಕೊಡ್ಬೇಕು. ಆವಾಗ ಇಂಥ ಅವಘಡಗಳು ನಡೆಯುತ್ತೆ. ಬೇರೆ ಫುಟ್ಪಾತ್ ವ್ಯಾಪಾರಿಗಳಿಗೂ ಕೂಡ ನಾವು ಹೇಳ್ತೇವೆ, ಯಾವುದೇ ಕಾರಣಕ್ಕೂ ತೆರವುಗೊಳಿಸುವಂಥ ಕಾರ್ಯಾಚರಣೆಗೆ ಅಡ್ಡಿಯಾಗಬೇಡಿ. ಅಧಿಕಾರಿಗಳ ಮೇಲೆ, ನೌಕರರ ಮೇಲೆ ನೀವು ಹಲ್ಲೆ ಮಾಡೋಕ್ಕೆ ಹೋಗಬೇಡಿ. ಕಾನೂನು ರೀತಿಯಲ್ಲಿ ಶಿಕ್ಷೆ ಒಳಪಡ್ತೀರಿ. ನೀವು ಹೆಂಗಿದ್ರು ಕಷ್ಟಪಟ್ಟು ದುಡಿತಾ ಇರ್ತೀರಿ. ಆ ದುಡಿಮೇಲೆ ಆದಂಥ ನೋವಿಗೆ ಈಗ 10ರಷ್ಟು ನೋವಾಗಿ ಮತ್ತು ಕಾನೂನಿನ ಶಿಕ್ಷೆ ಕೂಡ ಆಗುತ್ತೆ. ಹಾಗಾಗಿ ಸಮುದಾಯ ಟಿವಿಯ ಕಳಕಳಿ, ಕಾನೂನನ್ನು ಗೌರವಿಸಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ತಿಳಿಸೋದಾಗಿದೆ. ಮತ್ತಷ್ಟು ಮಗದಷ್ಟು ರಿಯಲಿ ಚೆಕ್ನ ವಿಷಯಗಳನ್ನು ನಿಮಗೆ ತೋರಿಸಲಿದೆ ನಿಮ್ಮ ಸಮುದಾಯ ಟಿವಿ. ಅಲ್ಲಿಯವರೆಗೂ ವಿರಾಮವನ್ನು ಪಡ್ಕೊಳ್ತೀನಿ. ನಾನು ನಿಮ್ಮ ಸಮುದಾಯ ಟಿವಿಯ ಸಂಸ್ಥಾಪಕ ಮತ್ತು ಪ್ರಧಾನ ಸಂಪಾದಕರು ಅಂಜನ್ ಕುಮಾರ್. ನಮಸ್ಕಾರ.